ಮುಂಚೆ ಭಾರತದಲ್ಲಿ ಪಶುಗಳ ಸಂಖ್ಯೆ 110 ಕೋಟಿ ಇತ್ತು. ಅವತ್ತು ಜನಸಂಖ್ಯೆ 33 ಕೋಟಿ ಇತ್ತು. ಈಗ ಪಶುಗಳ ಸಂಖ್ಯೆ 20 ಕೋಟಿ ಕೆಳಗಿದೆ. 140 ಕೋಟಿ ನಾವು ಜನಸಂಖ್ಯೆ ಆಗಿದೆ. ಈ ಜನಸಂಖ್ಯೆ ಹೆಚ್ಚು ಮಾಡಿದವರು ನಾವಲ್ಲ, ಹಿಂದೂಗಳಲ್ಲ, ಮಾಡಿದವರೇ ಬೇರೆ. ಈ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಮಗನೇ ಭಾಳಷ್ಟು ರಿಸ್ಟ್ರಿಕ್ಷನ್ನು. ನಮಗೆ ಹೇಳ್ತಾರೆ ಸರ್ಕಾರಗಳು 2 ಬೇಕು 3 ಸಾಕು, ಉಳಿಕಿದವರು 4 ಮಾಡಿ 25 ತೆಗೀರಿ. ಈ ದೇಶದಲ್ಲಿ ಬಂದಂಥ ಈ ಒಂದು ಕೆಟ್ಟ ವ್ಯವಸ್ಥೆಯಿಂದ ನಾವು ಯಾರೂ ಸುರಕ್ಷಿತ ಇಲ್ಲ, ನಮ್ಮ ಗೋಗಳು ಸುರಕ್ಷಿತ ಇಲ್ಲ. ನೋಡ್ರಿ, ಗೋವುಗಳನ್ನು ಹತ್ಯೆ ಆಗ್ತದೆ. ನಮ್ಮ ಈಶ್ವರಪ್ಪ ಸಾಹೇಬ್ ಹೇಳ್ದಂಗೆ ಗೋ ಹಂತಕರಿಗೆ ಸತ್ರೆ ಪರಿಹಾರ ಕೊಡ್ತಾರೆ. ಗೋಗಳ ಕಳ್ಳ ಸಾಗಾಣಿಕೆ ಮಾಡೋರನ್ನ ನಿಗಮ ಮಂಡಳಿಯ ಸದಸ್ಯರು ಮಾಡ್ತಾರೆ. ಯಾರು ಬಡವರು ದುಡ್ಡು ತಿಂತಾರೆ. ವಾಲ್ಮೀಕಿ ಹಗರಣ ಆಯಿತು ಈ ರಾಜ್ಯದಲ್ಲಿ. ವಾಲ್ಮೀಕಿ ಹಗರಣದಲ್ಲಿ 184 ಕೋಟಿ ವಾಲ್ಮೀಕಿ ಸಮುದಾಯದ ಬಡವರಿಗೆ ಹೋಗಬೇಕಾದಂಥ ಹಣ ದಾರು ಅಂಗಡಿಗೆ ಹೋಯ್ತು, ಬಂಗಾರ ಅಂಗಡಿಗೆ ಹೋಯ್ತು. ನಾ ಹೇಳಿದೆ ವಿಧಾನಸಭೆಯಲ್ಲಿ 184 ಕೋಟಿ ಇವತ್ತು ವಾಲ್ಮೀಕಿ ಹಗರಣ ಆಗಿದೆ. 184 ಕೋಟಿ ನೀವೇನಾದರೂ ಒಂದೊಂದು ಬಡವರಿಗೆ, ಒಬ್ಬ ವಾಲ್ಮೀಕಿ ಸಮಾಜದ ಒಂದೊಂದು ಕುಟುಂಬಕ್ಕೆ ಬರೀ 1 ಲಕ್ಷ ರೂಪಾಯಿ ಕೊಟ್ಟಿದ್ರೆ 18,500 ಕುಟುಂಬಗಳು ವಾಲ್ಮೀಕಿ ಜನಾಂಗದವರು ಸ್ವಂತ ಉದ್ಯೋಗ ಮಾಡುವಂಥ ಶಕ್ತಿ ಬರ್ತಿತ್ತು. ಇವತ್ತು ಭೋವಿ ನಿಗಮದ ಹಗರಣ, ಯಾವ ದಲಿತರಿಗೆ ಕೊಡಬೇಕಾದಂಥ ಹಣ ದಲಿತರಿಗೆ ಇವತ್ತು ಸಿಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಂವಿಧಾನ ಬರೆಯುವಾಗ ಗೋ ಸಂಪತ್ತು ರಕ್ಷಣೆ ಮಾಡಬೇಕಂತ ಸಂವಿಧಾನದಲ್ಲಿ ಸೇರಿಸಿದವರೇ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಗೋ ಸಂಪತ್ತು ರಕ್ಷಣೆ ಆಗ್ಬೇಕಂತೇಳಿ ಸಂವಿಧಾನದ ಪೀಠಿಕೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಮೂಲ ಪೀಠದ ಮೂಲ ಏನು ಇದು ಇದಲ್ಲ, ಆ ಮುಖಪುಟದಲ್ಲಿ ಯಾರದಾರ ಅಂದರೆ ರಾಮ, ಲಕ್ಷ್ಮಣ, ಸೀತೆ, ಹನುಮದಾರ. ಇವತ್ತು ಈ ದೇಶ ಜಾತ್ಯತೀತ ಅಂತ ಹೇಳ್ತಾರೆ. ಜಾತ್ಯತೀತ ಅಂದ್ರೇನು? ಎಲ್ಲ ಸಮುದಾಯಗಳನ್ನು ಒಂದಾಗಿ ನೋಡಬೇಕು. ಎಲ್ಲ ಸಮುದಾಯದ ಗೌರವ, ಅವರ ಏನು ಧರ್ಮದ ಒಂದೇನು ನೀತಿ ಇದೆ. ಇವತ್ತು ಗೋ ಹತ್ಯೆ ಮಾಡಬಾರ್ದು. ಇದು ಸನಾತನ ಹಿಂದೂ ಧರ್ಮದಲ್ಲಿ ಸಾವಿರಾರು ವರ್ಷಗಳಿಂದ ಗೋ ರಕ್ಷಣೆ ಮಾಡಬೇಕನ್ನೋಂಥದ್ದು ನಮ್ಮ ಸನಾತನ ಧರ್ಮ ಹೇಳ್ತದೆ. ಆದರೆ ಈ ದೇಶದಲ್ಲಿ ಗೋ ಹಂತಕರ ಸರ್ಕಾರಗಳು ಬರ್ತಾ ಇವೆ. ಹಿಂದೂ ಸಮಾಜ ಸನಾತನ ಧರ್ಮವನ್ನು ಅಪಮಾನ ಮಾಡುವಂಥ, ಸನಾತನ ಧರ್ಮದ ಸ್ವಾಮೀಜಿಗಳನ್ನು ಅಪಮಾನ ಮಾಡುವಂಥ ವ್ಯವಸ್ಥೆ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ಎಲ್ಲಿವರೆಗೆ ಗೋವು ನಮ್ಮ ಮಂಜುನಾಥ ಸ್ವಾಮಿಯವರು ಹೇಳ್ದಂಗೆ ರಾಷ್ಟ್ರದ ಚಿಹ್ನೆ ಆಗುವುದಿಲ್ಲೋ ಅಲ್ಲಿವರೆಗೆ ಗೋ ಇವತ್ತು ರಕ್ಷಣೆ ಮಾಡುವಂಥದ್ದು ಸರ್ಕಾರ ಮಾಡಬೇಕಾದಂಥ ಕೆಲಸ ಇವತ್ತು ಮೊದಲ ಬಾರಿಗೆ ರಾಜಕಾರಣದಲ್ಲಿ ನಾನು ನೋಡ್ತಾ ಇದ್ದೀನಿ. ನಮ್ಮ ಹರೀಶ್ ರೆಡ್ಡಿಯವರು